ಕೆರಳಿಸಿರುವ ದಿನಾಂಕ 16ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಘಟಕ ಚನ್ನಮ್ಮ ಕಿತ್ತೂರು ಇದರ ತಾಲೂಕಾ ಅಧ್ಯಕ್ಷ ಹಾಗೂ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, ಚುನಾವಣೆಯು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರ ಸಂಘ ಕಿತ್ತೂರಿನ ಕಚೇರಿ ಕಟ್ಟಡದಲ್ಲಿ ಚುನಾವಣೆಯು ಶಾಂತಿಯುತವಾಗಿ ನಡೆದಿತ್ತು. ಮೊದಲನೇದಾಗಿ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ತುಂಬ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಮಾಜದ ಸರಿ ತಪ್ಪುಗಳನ್ನು ಕೆಳಮಟ್ಟದಲ್ಲಿ ತಲುಪಿಸುವಂಥ ಕೆಲಸ ಮಾಧ್ಯಮ ಮಿತ್ರರು ಮಾಡ್ತಾರೆ. ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೇಂದ್ರ ಸಂಘ ಬೆಂಗಳೂರು ತಾಲೂಕಾ ಘಟಕ ಚನ್ನಮ್ಮನ ಕಿತ್ತೂರಿಂದ ಇವತ್ತೇ ಚುನಾವಣೆಯಾಗಿ ನನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಯ್ಕೆ ಮಾಡಿದ ನಮ್ಮ ಎಲ್ಲ ನಿರ್ದೇಶಕರು ಹಾಗೂ ನನಗೆ ಸಹಾಯ ಮಾಡಿದಂಥ ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಎಲ್ಲ ಸ್ನೇಹಿತರು, ಹಾಗೆ ನಮಗಿದರಲ್ಲಿ ದೊಡ್ಡ ವ್ಯಕ್ತಿಗಳೆಲ್ಲ ಸಹಾಯ ಸಹಕಾರ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅಂತಿಮ ಫಲಿತಾಂಶ ಇದೀಗ ಹೊರಬಿದ್ದಿದೆ. ಅಧ್ಯಕ್ಷ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ನಡೆದಿದ್ದು, ಕಂದಾಯ ಇಲಾಖೆಯ ಈರಣ್ಣ ರಾಯಪ್ಪ ಕರಡಿ ಹಾಗೂ ಶಿಕ್ಷಣ ಇಲಾಖೆಯ ಆದಿನಾಥ್ ವಣ್ಣೂರ್ ಇವರುಗಳಿಗೆ ತಲಾ 9 ಮತಗಳು ಪಡೆದು ಸಮಬಲ ಸಾಧಿಸಿದ್ದರಿಂದ ಅಂತಿಮವಾಗಿ ಚೀಟಿ ಎತ್ತಿದಾಗ ಕಂದಾಯ ಇಲಾಖೆಯ ಈರಣ್ಣ ರಾಯಪ್ಪ ಕರಡಿ ಇವರಿಗೆ ವಿಜಯಲಕ್ಷ್ಮಿ ಒಲಿದು ಅಧ್ಯಕ್ಷರಾದರು. ಅದೇ ರೀತಿ ರಾಜ್ಯ ಪರಿಷತ್ ಸ್ಥಾನಕ್ಕೆ ಶಿಕ್ಷಣ ಇಲಾಖೆಯ ಪಂಡಿತ ಗಂಗಪ್ಪ ಪಡೆಣ್ಣವರ್ ಇವರು ಅತಿ ಹೆಚ್ಚು 14 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಖಜಾಂಚಿ ಸ್ಥಾನದಲ್ಲಿ ಆರೋಗ್ಯ ಇಲಾಖೆಯ ಶಿವಪ್ಪ ನಿಂಗಪ್ಪ ಬೆಣಚಮರಡಿ ಇವರು 15 ಮತಗಳಿಂದ ಆಯ್ಕೆಗೊಂಡಿದ್ದಾರೆ.